ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಈ ಸ್ವತ್ತು ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಈ ಸ್ವತ್ತಿಗೆ ರಾಜ್ಯದಲ್ಲಿ ಈ ಸ್ವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗ್ರಾಮ ಪಂಚಾಯತಿಗೆ ಒಳಪಡುವ ಆಸ್ತಿಗಳೆಲ್ಲವೂ ಕೂಡ ಡಿಜಿಟಲ್ ಖಾತೆಗಳನ್ನು ಮಾಡಿಸಬೇಕು ಅಂತ ಈ ಸ್ವತ್ತಿಗೆ ಚಾಲನೆ ನೀಡಿರುವಂಥದ್ದು. ಅಂತಂದರೆ ಮೊದಲನೇದಾಗಿ ಒಂದು ಗ್ರಾಮ ಪಂಚಾಯತಿ ಅಂಡರಲ್ಲಿ ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಪಂಚತಂತ್ರ ವೆಬ್ಸೈಟ್ ಮೂಲಕ ಈಗಾಗಲೇ ಈ ಸ್ವತ್ತುಗಳನ್ನು ಕೊಡ್ತಾಯಿದ್ರು. ಇವಾಗ ಅದನ್ನೇ ಅಪ್ಗ್ರೇಡ್ ಮಾಡಿ ಇವಾಗ ಸ್ವತ್ತು 2.0 ಅನ್ನುವ ಅಪ್ಗ್ರೇಡ್ ಮಾಡಿ ತಂತ್ರಾಂಶನ ಜಾರಿಗೆ ಮಾಡಿರುವಂಥದ್ದು. ಈ ಒಂದು ಜಾರಿಗೆ ಮುಖಾಂತರವಾಗಿ ಗ್ರಾಮ ಪಂಚಾಯತ್ ಅಂಡರಲ್ಲಿ ಅಥವಾ ಗ್ರಾಮೀಣ ಭಾಗದ ಎಲ್ಲ ಆಸ್ತಿಗಳಿಗೂ ಕೂಡ ಈ ಸ್ವತ್ತು ಅಂತಂದರೆ ಈ ಖಾತಾ ಡಿಜಿಟಲ್ ಖಾತೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಸ್ವತ್ತು 2.0 ತಂತ್ರಾಂಶನ ಜಾರಿಗೆ ಮಾಡಿರುವಂಥದ್ದು. ಹೀಗಾಗಿ ವೀಕ್ಷಕರು, ಕೆಲವೊಬ್ಬರು ನಮಗೆ ಕಮೆಂಟ್ಗಳನ್ನು ಮಾಡಿದರು, ನಮ್ಮದು ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರುವಂಥ ಆಸ್ತಿ ಆಗಿದೆ, ಮತ್ತು ನಾವು ಪ್ರಾಪರ್ಟಿ ಐ ಡಿ ನಮಗೆ ಒಂದು ಪಿ ಐ ಡಿ ನಂಬರ್ ಗೊತ್ತಿಲ್ಲ, ಯಾವ ರೀತಿ ನಾವು ಪಿ ಐ ಡಿ ನಂಬರ್ ಮತ್ತು ಪ್ರಾಪರ್ಟಿ ಐ ಡಿನ ತಿಳಿದುಕೊಳ್ಳೋದು ಅಂತ, ಮತ್ತು ಯಾವೆಲ್ಲ ಆಸ್ತಿಗಳಿಗೆ 11A ಫಾರ್ಮ್ ಕೊಡ್ತಾರೆ ಮತ್ತು 11B ಫಾರ್ಮ್ ಕೊಡ್ತಾರೆ ಅಂತ ಕೇಳ್ತಾಯಿದ್ರು. ಇದರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಭಾಳಷ್ಟು ಜನರು ಪಿ ಐ ಡಿ ನಂಬರ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳ್ತಾಯಿದ್ರು. ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಎಲ್ಲರದ್ದು ಕೂಡ ಪಿ ಐ ಡಿಗಳ ನಂಬರ್ನ ನೀವು ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾರದೆಲ್ಲ ಒಂದು ಪಿ ಐ ಡಿ ನಂಬರ್ ಇದ್ದಾವೆ ಎಲ್ಲವೂ ಕೂಡ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಈ ಸ್ವತ್ತು 2.0 ವೆಬ್ಸೈಟ್ ಮೂಲಕವೇ ಚೆಕ್ ಮಾಡ್ಕೊಳ್ಬೋದು. ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ವೋ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಆಸ್ತಿಗಳದ್ದು ಪಿ ಐ ಡಿ ನಂಬರ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೋಡ್ಕೊಳ್ಬೋದು, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಂಡರಲ್ಲಿ ಬರುವಂಥ ಆಸ್ತಿಗಳಿಗೆ ಯಾವೆಲ್ಲ ಆಸ್ತಿಗಳಿಗೆ ಪಿ ಐ ಡಿ ಸಂಖ್ಯೆ ಇದೆ ಮತ್ತು ಪ್ರಾಪರ್ಟಿ ಐ ಡಿ ಇದೆ ಅಂತ ಸಂಪೂರ್ಣವಾಗಿ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಈ ಸ್ವತ್ತು ಅಂತಂದರೆ ಈ ಖಾತಾ ಡಿಜಿಟಲ್ ಖಾತೆಗೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು. ವೀಕ್ಷಕರೇ, ಗ್ರಾಮ ಪಂಚಾಯತ್ ಮುಖಾಂತರವು ಸಲ್ಲಿಸಬಹುದು ಅಥವಾ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಕೂಡ ಈ ಒಂದು ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಸಿಟಿಜನ್ ಲಾಗಿನಲ್ಲಿ ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ವೀಕ್ಷಕರು, ಮೊದಲನೇದಾಗಿ ಗೂಗಲಲ್ಲಿ ಈ ಸ್ವತ್ತು 2.0 ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಬರುತ್ತೆ ಈ ಸ್ವತ್ತು ಅನ್ನೋ ಆಪ್ಷನು. ಈ ಸ್ವತ್ತು ಅನ್ನೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಸ್ವತ್ತು 2.0 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇರುವಂಥದ್ದು. ವೀಕ್ಷಕರೇ, ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಮೊದಲನೇದಾಗಿ ನಾಗರಿಕ ಸೇವೆಗಳು ಅಂತ ಕಾಣ್ತಾ ಇರುವಂಥದ್ದು. ನಾಗರಿಕ ಸೇವೆಯಲ್ಲಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊದಲನೇ ಆಪ್ಷನ್ನು ಈ ಖಾತಾ ಅಂತ ಇದೆ, ಈ ಖಾತಾ ಡೌನ್ಲೋಡ್ ಅಂತ ಇದೆ, ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆ ಸಲ್ಲಿಸಿ ಅಂತ ಇದೆ. ಇಲ್ಲಿಂದ ಈ ಖಾತಾನು ಅಪ್ಲೈನೂ ಮಾಡ್ಬೋದು ಅಥವಾ ಈ ಖಾತಾಗಳನ್ನು ನೀವು ಆಲ್ರೆಡಿ ಹೊಂದಿದ್ರಿ ಅಂತಂದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಈ ಖಾತಾ ಬಗ್ಗೆ ನಿಮ್ಗೆ ಏನಾದರೂ ಆಕ್ಷೇಪಣೆ ಇದ್ದರೂ ಕೂಡ ಇಲ್ಲಿಂದನೂ ಕೂಡ ಸಲ್ಲಿಸ್ಬೋದು ಅಂತ ಆಪ್ಷನ್ನ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿರುವಂಥ ನಿಮ್ಮ ಒಂದು ಆಸ್ತಿ ಪಿ ಐ ಡಿ ನಂಬರ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ನೋಡ್ಕೊಳ್ಳೋದು, ಮೊದಲನೇ ಆಪ್ಷನ್ ಈ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ನಾಗರಿಕ ಸೇವೆಗಳು ಈ ಖಾತಾ ಅಂತ ಆಪ್ಷನ್ ಓಪನ್ ಆಗಿರುವಂಥದ್ದು. ಅಸ್ತಿತ್ವದಲ್ಲಿರುವ ಖಾತಾ ಅಂತ ಇದೆ, ಈ ಖಾತಾ ವೀಕ್ಷಿಸಲು ಇಲ್ಲಿ ಒತ್ತಿ ಅಂತ ಇದೆ. ಅದಾದ ನಂತರ ಹೊಸ ಖಾತಾ, ನೀವು ಹೊಸ ಖಾತೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಹೊಸ ಖಾತೆಗಳನ್ನು ಯಾರೆಲ್ಲ ಒಂದು ಮಾಡಿಸಿದ್ದಾರೆ ಅಂಥವು ಖಾತೆಗಳನ್ನು ವೀಕ್ಷಿಸಲು ಕೂಡ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಜಿಲ್ಲೆದವರಾಗಿರ್ತೀರ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಂಪೂರ್ಣವಾಗಿ ಜಿಲ್ಲೆಯನ್ನು ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನೋಡ್ಕೊಳ್ಬೋದು, ಜಿಲ್ಲೆ ಸೆಲೆಕ್ಟ್ ಮಾಡಿದ ಮೇಲೆ ತಾಲೂಕು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕನ್ನ ಸೆಲೆಕ್ಟ್ ಮಾಡಿದ ಮೇಲೆ ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ವಿಲೇಜ್ ಅಂತ ಇದೆ, ವಿಲೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಲೇಜಲ್ಲಿರುವಂಥ ಯಾವೆಲ್ಲ ಆಸ್ತಿಗಳಿಗೆ ಪ್ರಾಪರ್ಟಿ ಐ ಡಿ ಇದೆ ಅವೆಲ್ಲವೂ ಕೂಡ ಕೆಳಗಡೆ ಶೋ ಆಗುವಂಥದ್ದು. ಅಲ್ಲಿಂದ ನೀವು ಡ್ರಾಫ್ಟ್ ಕಾಪಿ ಕೂಡ ನೋಡ್ಕೊಳ್ಬೋದು.
ಒಂದು PID ನಂಬರ್ ಇರುತ್ತೆ. ಆ ಒಂದು PID ನಂಬರ್ ಮುಂದೆ ಡ್ರಾಫ್ಟ್ ಕಾಪಿ ಅಂತ ಇರುತ್ತೆ. ಡ್ರಾಫ್ಟ್ ಕಾಪಿ ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು ವೀಕ್ಷಕರೇ. ಡ್ರಾಫ್ಟ್ ಖಾತಾ ಒಂದಿರುತ್ತೆ, ಆ ಒಂದು ಖಾತಾನು ಕೂಡ ನೋಡ್ಕೊಳ್ಬೋದು. ನಾನು ಸಂಪೂರ್ಣವಾಗಿ ತಮಗೆ ಗ್ರಾಮ ಪಂಚಾಯತ್, ತಾಲೂಕು ಮತ್ತು ವಿಲೇಜ್ನ ಸೆಲೆಕ್ಟ್ ಮಾಡಿ ನಮಗೆ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ನೋಡ್ಕೊಳ್ಬೋದು ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಿದ್ಮೇಲೆ, ಗ್ರಾಮನ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತು ತಾಲೂಕು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ PID ಯಾವೆಲ್ಲ ಆಸ್ತಿಗಳಿಗೆ PID ಒಂದು ಪ್ರಾಪರ್ಟಿ ID ಇದೆ ಅಂತ ಎಲ್ಲ ಆಸ್ತಿಗಳು ಕೂಡ ಇಲ್ಲಿ ತೋರಿಸುವಂಥದ್ದು. ಇಲ್ಲಿ ವೀಕ್ಷಕರೇ ನೋಡ್ಕೊಳ್ಬೋದು, ಇಲ್ಲಿ ಬ್ಲೂ ಕಲರಲ್ಲಿ ಡ್ರಾಫ್ಟ್ ಈ ಖಾತಾ ಅಂತ ಇದೆ. ಡ್ರಾಫ್ಟ್ ಈ ಖಾತಾ ಕೂಡ ನೀವು ವೀಕ್ಷಣೆ ಮಾಡಬಹುದು. ಇಲ್ಲಿಂದನೇ ನೀವು ಪ್ರಾಪರ್ಟಿ ಐಡಿನೂ ಕೂಡ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಪ್ರಾಪರ್ಟಿ ಐಡಿನ ಚೆಕ್ ಮಾಡ್ಕೊಳ್ಬೋದು. ಪ್ರಾಪರ್ಟಿ ಐಡಿ ನಮಗೆ ಗೊತ್ತಿಲ್ಲ, PID ನಂಬರ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳ್ತಾಯಿದ್ರು ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಈ ಸ್ವತ್ತನ್ನ ಯಾವ ರೀತಿ ಮಾಡಿಸೋದು ಅಂತ ಕೇಳ್ತಾಯಿದ್ರು ವೀಕ್ಷಕರೇ. ಈಗಾಗಲೇ ನಾಗರಿಕ ಒಂದು ಸಿಟಿಜನ್ ಲಾಗಿನಲ್ಲಿ ಕೂಡ ಕೊಟ್ಟಿರುವಂಥದ್ದು ಅರ್ಜಿನ ಸಲ್ಲಿಸೋಕೆ. ಮತ್ತು ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಈ ರೀತಿಯಾಗಿ ಸೇವಾ ಕೇಂದ್ರಗಳಲ್ಲಿ ಸಲ್ಲಿಸಬಹುದು. ನಿಮ್ಮ ಗ್ರಾಮ ಪಂಚಾಯತಲ್ಲೇ ಸಿಬ್ಬಂದಿಯವರು ಕೂಡ ನಿಮಗೆ ಈ ಖಾತಾನ ಮಾಡಿಸಿಕೊಡುವಂಥದ್ದು. ಇದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ನಿಮಗೆ ಈ ಸ್ವತ್ತು ಮಾಡಿಸಿಕೊಡುವಂಥದ್ದು ವೀಕ್ಷಕರೇ. ಅಂತಂದರೆ ನಿಮ್ಮ ಒಂದು ಆಸ್ತಿ ಗ್ರಾಮ ಠಾಣಾ ಅಂಡರಲ್ಲಿ ಬರ್ತಿತ್ತು ಅಂತಂದರೆ ನಿಮಗೆ 11A ಫಾರ್ಮ್ನ ಕೊಡ್ತಾರೆ. ನಿಮಗೆ ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿಗಳಿಗೆ 11B ಫಾರ್ಮ್ನ ಕೊಡುವಂಥದ್ದು. ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದ್ರ ಬಗ್ಗೆಯೂ ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಗ್ರಾಮ ಠಾಣಾ ಅಂತಂದರೆ ತಹಸೀಲ್ದಾರ್ ಕಡೆಯಿಂದ ಒಂದು ಗ್ರಾಮ ನಕ್ಷೆ ಮಾಡಿರ್ತಾರೆ ವೀಕ್ಷಕರೇ. ಗ್ರಾಮದ ನಕ್ಷೆ ಒಳಗೆ ನಿಮ್ಮ ಒಂದು ಆಸ್ತಿನ ಬರ್ತಿತ್ತು ಅಂತಂದರೆ ಅಂಥ ಆಸ್ತಿಗಳಿಗೆ 11A ಫಾರ್ಮ್ನ ಕೊಡುವಂಥದ್ದು, ಅಂದರೆ ಖಾತಾ ಏನ ಕೊಡುವಂಥದ್ದು. ಅದಾದ ನಂತರ ನಿಮ್ಮದು ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿ ಇದ್ದರೆ ಅಂಥ ಆಸ್ತಿಗಳಿಗೆ 11B ಫಾರ್ಮ್ನ ಕೊಡುವಂಥದ್ದು. ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ ಇಷ್ಟೇ. ಭಾಳಷ್ಟು ಜನರು ಇದ್ರ ಬಗ್ಗೆ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸುಲಭವಾಗಿ ನಿಮ್ಮದು ಪ್ರಾಪರ್ಟಿ ಐಡಿನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಈ ಸ್ವತ್ತು ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೆ ಮಾಹಿತಿ ಇರುವಷ್ಟು ತಮಗೆ ಮಾಹಿತಿನ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅನಿಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.